ಹಾಯ್ ಎಲ್ರಿಗೂ ನಮಸ್ಕಾರ. ಇತ್ತೀಚಿನ ದಿನಗಳಲ್ಲಿ ನನಗೆ ತುಂಬ ಕಾಮನ್ ಆಗಿ ಕೇಳ್ತಾ ಇರೋ ಕ್ವೆಶನ್ ಏನಂತ ಅಂದರೆ, ನನ್ನ ಏಜ್ ತುಂಬ ಚಿಕ್ಕದಿದೆ ಬಟ್ ನಂಗೆ ಆಲ್ರೆಡಿ ವೈಟ್ ಹೇರ್ಸ್ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಹಾಗೆ ಇದಕ್ಕೆ ನಾನು ಏನು ಟ್ರೀಟ್ಮೆಂಟ್ ಮಾಡಬೇಕು ಅಂತ. ನಿಮಗೆ ವೈಟ್ ಅಥವಾ ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ ಬರೋದಕ್ಕೆ ಮೇನ್ ರೀಸನ್ ಮೆಲನಿನ್ ಕಮ್ಮಿ ಆಗಿರುವಂಥದ್ದು. ಸೊ ಇದಕ್ಕೆ ಮೇಯ್ನ್ ಆಗಿ ನಿಮಗೆ ಹೆರಿಡಿಟ್ರಿಯಿಂದ ಬಂದಿರ್ಬೋದು, ಇಲ್ಲ ಅಂದರೆ ಲ್ಯಾಕ್ ಆಫ್ ಸ್ಲೀಪ್, ನಿದ್ದೆ ಕಮ್ಮಿ ಆಗಿದ್ರಿಂದನೂ ಕೂಡ ಬಂದಿರ್ಬೋದು, ಇಲ್ಲ ಅಂದರೆ ಜಂಕ್ ಫುಡ್ ತಿನ್ನೋದ್ರಿಂದ ಬಂದಿರ್ಬೋದು, ಇಲ್ಲಾಂದರೆ ವೈಟಮಿನ್ ಡಿಫಿಷಿಯನ್ಸಿ, ಮೇಯ್ನ್ ಆಗಿ ವೈಟಮಿನ್ B12 ಮತ್ತು ಅಯನ್ ಇದರಿಂದನೂ ಕೂಡ ಬಂದಿರ್ಬೋದು. ಹಾಗೆಯೇ ಸ್ಟ್ರೆಸ್ ಜಾಸ್ತಿ ತಗೊಳ್ಳೋದ್ರಿಂದ ಇರ್ಬೋದು, ಹಾಗೆಯೇ ಎಕ್ಸೆಸ್ ಕೆಮಿಕಲ್ಸ್ ಇರುವಂತಹ ಶಾಂಪೂ ಯೂಸ್ ಮಾಡೋದ್ರಿಂದ ಅಥವಾ ಹೇರ್ ಡೈ ಯೂಸ್ ಮಾಡೋದ್ರಿಂದ ಕೂಡ ವೈಟ್ ಹೇರ್ ಆಗೋ ಚಾನ್ಸಸ್ ಇರುತ್ತೆ. ನಾನಿವತ್ತು ನಿಮಗೆ ಕೆಲವೊಂದು ರೆಡಿ ಟು ಯೂಸ್ ಪ್ರಾಡಕ್ಟ್ ಅಂದರೆ ಆಯಿಲ್ ಆಗಿರ್ಬೋದು ಮತ್ತು ಹೇರ್ ಡೈಸ್ ಆಗಿರ್ಬೋದು, ಅದನ್ನು ನಾನು ಸೇಫ್ ಆಗಿರೋವಂತಹದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಅದಕ್ಕೂ ಮುಂಚೆ ಮೆಲನಿನ್ನ ನಮ್ಮ ಫುಡ್ಡಲ್ಲಿ ನಾವು ಹೇಗೆ ಇಂಪ್ರೂವ್ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದಲನೇದು ನೆಲ್ಲಿಕಾಯಿ. ಇದು ವೈಟಮಿನ್ ಸಿ ಇರುತ್ತೆ, ಹಾಗೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ. ಇದು ಮೆಲನೋಸೈಟ್ಸ್ನ ನಿಮಗೆ ಸ್ಟಿಮ್ಯುಲೇಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಭೃಂಗರಾಜ್. ಇದನ್ನು ಕೇಶರಾಜ ಅಂತ ಕರೀತಾರೆ. ಅಂದರೆ ನಿಮ್ಮ ಹೇರ್ ಪಿಗ್ಮೆಂಟೇಷನ್ನ ಇದು ಇಂಪ್ರೂವ್ ಮಾಡುತ್ತೆ. ಹಾಗೆಯೇ ಎಳ್ಳು ಮತ್ತು ಕರಿಬೇವು, ಇದು ಕೂಡ ನಿಮ್ಮ ಮೆಲನಿನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಮೊದಲೇ ಹೇಳ್ತೇನೆ, ಇದು ಯಾವುದು ಬ್ರ್ಯಾಂಡ್ ಪ್ರಮೋಷನಲ್ ಅಥವಾ ನಾವು ಯಾವ ಬ್ರ್ಯಾಂಡು ಕೂಡ ಸಪೋರ್ಟ್ ಮಾಡ್ತಾ ಇಲ್ಲ, ಬಟ್ ಇದರ ರಿಸಲ್ಟ್ಸ್ ಚೆನ್ನಾಗಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೊದಲನೇದು ಸಾದೇವ್ ಹೇರ್ ಆಯಿಲ್. ಇದರಲ್ಲಿ ನಿಮಗೆ ಆಮ್ಲ ಮತ್ತು ಭೃಂಗರಾಜ್ ಎರಡೂ ಇರೋದ್ರಿಂದ ನಿಮಗಿದು ಹೇರ್ನ ರೂಟ್ನ ನರಿಶ್ ಮಾಡುತ್ತೆ, ಜೊತೆಗೆ ನಿಮ್ಮ ಗ್ರೇ ಹೇರ್ ಆಗೋದಕ್ಕೆ ಡಿಲೇ ಮಾಡುತ್ತೆ ಇದು. ಇನ್ನೊಂದು ಕೃಷ್ಣ ನ್ಯಾಚುರಲ್ ಆ್ಯಂಟಿ ಗ್ರೇ ಹೇರ್ ಆಯಿಲ್. ಇದು ನಿಮಗೆ ಮೆಲನಿನ್ನ ಬೂಸ್ಟ್ ಮಾಡುತ್ತೆ, ಜೊತೆಗೆ ರೀಸ್ಟೋರ್ ಮಾಡುತ್ತೆ ನ್ಯಾಚುರಲ್ ಕಲರ್ಗೆ. ನಿಮಗೆ ಹೇರ್ ಕಲರ್ ಬೇಕಾಯಿತು ಅಂತಂದರೆ ಖಾದಿ ನ್ಯಾಚುರಲ್ ಹೇರ್ ಕಲರ್ ಇದೆ. ಇದು ಅಮೋನಿಯಾ PPD ಫ್ರೀ ಇರುತ್ತೆ, ಹಾಗೆ ತುಂಬ ನ್ಯಾಚುರಲ್ ಆ್ಯಂಡ್ ಸೇಫ್ ಆಗಿರುತ್ತೆ. ಇದು ನಾನು ಜನರಲ್ ಆಗಿ ಹೇಳಿರೋವಂಥದ್ದು. ನಿಮಗೇನಾದರೂ ಪರ್ಸ್ನಲ್ ಆಗಿ ಹೇರ್ ಆಯಿಲ್ ಅಥವಾ ಹೇರ್ ಕಲರ್ಸ್ ತುಂಬ ಸೇಫ್ ಆಗಿರಬೇಕು, ನ್ಯಾಚುರಲ್ ಆಗಿರಬೇಕು ಅಂತ ಅನ್ನೋದಾದರೆ, ಆ ಥರ ಸಜೆಷನ್ಸ್ ಏನಾದರೂ ಬೇಕಾಯಿತು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಟೇಕ್ ಕೇರ್.